ಬೆಂಗಳೂರು ನಗರದ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಚ್ಚಿಬೀಳಿಸುವ ಭೀಕರ ಕೊಲೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಕೊಲೆ ಪ್ರಕರಣವನ್ನು ಪೊಲೀಸರು ಕೇವಲ 24 ಗಂಟೆಗಳಲ್ಲೇ ಆರೋಪಿಯನ್ನು ಬಂಧಿಸಿದ್ದಾರೆ. ಭಾನುವಾರ ಮುಂಜಾನೆ ವಾಯುವಿಹಾರಕ್ಕೆ ಬಂದಿದ್ದ ಸ್ಥಳೀಯರಿಗೆ ಪಾರ್ಕ್ನಲ್ಲಿ ಬೆಚ್ಚಿಬೀಳಿಸುವ ದೃಶ್ಯ ಎದುರಾಯಿತು. ಪಾರ್ಕ್ನೊಳಗೆ ರಕ್ತದ ಕಲೆಗಳು ಕಂಡುಬಂದಿದ್ದು, ಪಕ್ಕದಲ್ಲಿದ್ದ ಗಿಡಗಳ ನಡುವೆ ವ್ಯಕ್ತಿಯೊಬ್ಬರು ಅಚೇತನವಾಗಿ ಬಿದ್ದಿರುವುದನ್ನು ಕಂಡು ಸ್ಥಳೀಯರು ತಕ್ಷಣವೇ ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಸಬ್ ಇನ್ಸ್ಪೆಕ್ಟರ್ಸ್ ಸಾರ್ಥಿಕ್ ಹಾಗೂ ರಾಜೇಶ್ ರವರು ಇನ್ಸ್ಪೆಕ್ಟರ್ ಚೇತನ್ ಅವರಿಗೆ ಮಾಹಿತಿ ನೀಡಿರುತ್ತಾರೆ. ಪರಿಶೀಲನೆ ನಡೆಸಿದಾಗ ವ್ಯಕ್ತಿ ಮೃತಪಟ್ಟಿರುವುದು ದೃಢಪಟ್ಟಿತು. ಬಳಿಕ ಹಿರಿಯ ಅಧಿಕಾರಿಗಳಾದ ಎಸಿಪಿ ಗೋಪಾಲ್ ಡಿ ಜೋಗಿನ್ ರವರಿಗೆ ಮಾಹಿತಿ ನೀಡಲಾಗಿದ್ದು, ಸ್ಥಳ ಪರಿಶೀಲನೆ ನಡೆಸಿದ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದರು. ತನಿಖೆ ವೇಳೆ ಮೃತ ವ್ಯಕ್ತಿಯನ್ನು ರಾಕೇಶ್ ಎಂದು ಗುರುತಿಸಲಾಯಿತು. ಪ್ರಕರಣದ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿದ ಪೊಲೀಸರು ಕೇವಲ 24 ಗಂಟೆಗಳಲ್ಲೇ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಮದ್ಯದ ಅಮಲಿನಲ್ಲಿ ಹಣಕಾಸಿನ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಆರಂಭವಾಗಿದೆ. ಈ ವೇಳೆ ಆರೋಪಿಯು ರಾಕೇಶ್ ಅವರ ಮುಖಕ್ಕೆ ಮುಷ್ಟಿಯಿಂದ ಬಲವಾಗಿ ಹೊಡೆದು ನಂತರ ಕೂದಲು ಹಿಡಿದು ಪಾರ್ಕ್ನ ಟೈಲ್ಸ್ಗೆ ಹಲವು ಬಾರಿ ಗುದ್ದಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ರಾಕೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. ಇಲ್ಲಿ ಮನೆ ಹತ್ರ ಮಡಿತದ್ಮೇಲೆ ಅಮ್ಮಂಗೆ ಹಾಲು ಹಣ್ಣು ಕೊಟ್ಟು ಹೋಗ್ತಾ ಇದ್ದೆ. ಇಲ್ಲಿದ್ರೆ ಸರ್ ಹೋಗಲ್ಲ ಉಂಟು ಅಲ್ಲಿಗೆ ಅಲ್ಲೇ ನಿಮ್ಮ ಅಮ್ಮ ಇಲ್ಲಿ ಒಬ್ಬರೇ ಇರ್ತಿದ್ರ? ಇಲ್ಲ, ಅಜ್ಜಿ ಇವರೆಲ್ಲ ಇರ್ತಾ ಇದ್ರು. ನಿಮ್ಮ ಅಜ್ಜಿನ ಅದಾರ? ನಮ್ಮ ಅಜ್ಜಿ ಅಣ್ಣ. ನಿಮ್ದು ಊರು ಆಕ್ಚುಲಿ ಯಾವ್ದಪ್ಪ? ನಿಮ್ ನೇಟಿವ್ ಪ್ಲೇಸ್? ನಿಮ್ಮ ಅಮ್ಮನೂರು? ನಮ್ಮ ಅಮ್ಮನೂರು ವೇಲೂರು. ವೇಲೂರು? ವೇಲೂರು ವೇಲೂರು ಅಂತ ತಮಿಳ್ನಾಡು? ತಮಿಳ್ನಾಡು. ಅಜ್ಜಿ ತಮಿಳ್ನಾಡೇನೋ? ನಮ್ಮ ಅಜ್ಜಿ ತಮಿಳ್ನಾಡು. ತಂದೆ ಎಲ್ಲ ಸಮಯ ತಂದೆ ಊರು ವೇಲೂರು. ನಮ್ಮ ಅಮ್ಮನೂರು. ನಮ್ಮ ಅಮ್ಮನೇ ಹೇಳಿದ. ಹೌದು. ನಿಮ್ಮ ತಂದೆ ಊರು? ತಂದೆ ಊರು ತಮಿಳ್ನಾಡು. ವೇಲೂರು ಅಂದ್ರೆ ಅದು ತಮಿಳ್ನಾಡು ಅಲ್ಲ? ಅದೇ ಬೇಲೂರು ತಾಯಿ ಊರು, ತಂದೆ ಊರು ಬೇಲೂರು. ಆಯ್ತಪ್ಪ. ಈಗ ನಿನ್ಗೆ ಎಷ್ಟು ವಯಸ್ಸು? 16 ವಯಸ್ಸು. ಓಕೆ, ಸರಿ. ಆಮೇಲೆ ನಿಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ಗೊತ್ತಾ ನಿಮಗೆ? ಎಲ್ಲರೂ ಗೊತ್ತು. ಎಲ್ಲರೂ ಗೊತ್ತಾ? ಕೇಳ್ತೀವಪ್ಪ, ಇಲ್ಲೆಲ್ಲ ಬೇಡ, ನಿನಗೆ ಸ್ಟೇಷನ್ ಕರ್ಕೊಂಡೋಗಿ ಅವರೆಲ್ಲ ಹೆಸರು ಕೊಡಬೇಕು. ಹೆಸರು ಬಯೋಡೇಟನ್ನು ಕೊಡ್ತೀನಿ. ಆಯ್ತು. ಏನು ಕೇಳ್ತೀವಿ ಕರೆಕ್ಟಾಗಿ? ಏನಪ್ಪ ತಲೆಗೆಲ್ಲ ಏನು ಮಾಡ್ಕೊಂಡಿಯ? ಅದು ಏಟಾಯ್ತು. ಅವತ್ತು ಜಲ್ದಿ ಬರ್ಬೇಕಾದ್ರೆ ಲೇಟ್ ಆಗಿತ್ತು. ಅಮ್ಮಂಗೆ ಹಾಸ್ಟು ಕೊಡ್ಬೇಕಾಯ್ತು. ಬರ್ಬೇಕಾದ್ರೆ ಬಿದ್ದೋದೆ. ಹೆಂಗ? ಅಲ್ಲಿ ನೆಲದಲ್ಲಿ ಕತ್ಲೆ ಇತ್ತು. ಅಲ್ಲಿ ಇಷ್ಟೆಲ್ಲ ಬಿದ್ದು ಇಷ್ಟೆಲ್ಲ ಏಟಾಯ್ತಾ? ಇಲ್ಲ, ಇದೊಂದೇ ಅಷ್ಟೇ ಇದೆ. ಅದು ಒಂದೇ ಆಗಿ. ನಿಮ್ಮ ತಾಯಿಯವರಿಗೆ ಎಲ್ಲಿದ್ದಾರೆ? ಇಲ್ಲಿ ರಾಜಸ್ಥಾನ ನಗರದಲ್ಲಿ. ಅಲ್ಲಿ ಹೊಸ ಮನೆ ಮಾಡಿದ್ವಿ. ಹೊಸ ಮನೆ? ಬಾಡಿಗೆ ಮನೆ? ಬಾಡಿಗೆ ಮನೆ ಮಾಡಿದ್ವಿ. ಕೂತ್ಕೋ ಅಲ್ಲೇ ಕೂತ್ಕೋ. ನೀನು ನಿನ್ನ ಎಗ್ ರೈಸ್ ಅಂಗಡಿಯಿಂದ ಯಾವಾಗ ಬಂದ್ಯಾ ನೀನು? ಈಗ ಬಂದಿದ್ದೀನಿ. ನಮ್ಮೂರು ಅಲ್ಲಿ ಯಾರೋ ಹೇಳಿದ್ರು. ಅಲ್ಲಿಂದ ನಡ್ಕೊಂತ ಓಡ್ಕೊಂಡ್ ಬಂದೆ. ಬೆಳಗ್ಗೆ ಎಷ್ಟು ದೂರ ಆಗುತ್ತೆ? 7 ಗಂಟೆಗೆ ಬಿಟ್ಟೆ. ಎಗ್ ರೈಸ್ ಅಂಗಡಿ ಇಲ್ಲಿಂದ ತಾತಗುಣಿ ಎಸ್ಟೇಟ್ ಎಷ್ಟು ದೂರ ಆಗುತ್ತೆ? ತಾತಗುಣಿ ಆಗುತ್ತೆ ಸುಮಾರು ಒಂದು 3-4 ಕಿಲೋಮೀಟರ್ ಆಗುತ್ತೆ. ಆಯ್ತಪ್ಪ, ಈಗ ಕುತ್ಕೋ. ಈಗ ನಿಮ್ಮ ಅಣ್ಣನ ಹೋದಾನ. ನಿಮ್ಮ ಅಣ್ಣನ ಹೆಸರು ಏನು? ದೊಡ್ಡವನು ಅವನಿದ್ದಾನೆ. ಈಗ ನಿಮ್ಮ ಅಣ್ಣನ ಈ ಅಣ್ಣನ ಫ್ರೆಂಡ್ಸ್ ಯಾರು ಇದ್ರು ಎಲ್ಲರ ಹೆಸರು ಹೇಳಿ ಅಂತ. ನಿಮ್ಮ ತಾಯಿಯವರು ಓಡಾಡಲ್ವಾ? ಏನಾಗಿದೆ? ಕಾಲೆಲ್ಲ ತುಂಬಾ ವೀಕ್ ಆಗ್ಬಿಟ್ಟಿದೆ. ಫುಲ್ ವೀಕ್. ನೀವು 3 ಜನ ಮಕ್ಕಳ? ಹೆಣ್ಮಕ್ಳು ಇದ್ದಾರಾ? ಹೆಣ್ಮಕ್ಳಿದೆ. ನಿಮ್ಮ ಸಿಸ್ಟರ್ಸ್ ಇಲ್ಲ ಯಾರು? ನಿಮ್ಮ ಹೆಸರು? ನಮ್ಮ ರೇವತಿ. ಇವ್ರ ಪರಿಚಯನಾ? 40 ವರ್ಷದಿಂದ ಅಲ್ಲೇ. 18 ವರ್ಷದಿಂದ. ಈಗ ಎಲ್ಲಿದಾರ ಗೊತ್ತಾ? ಇಲ್ಲೇ ಹತ್ರ ಇದೆ. ನಿಮ್ಮ ಮನೆ ಪಕ್ಕ?